ರಾಯಚೂರು ನಗರದ ಯುವ ನಾಯಕ ಸಚಿನ್ ಕಾನ್ಪುರ್ ಅವರು ಕೂಡ ಈ ಒಂದು ಸಮಯದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಅರ್ಜನವಾಡ ಶ್ರೀ ಗಜನ ಯುವಕ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ನವರು ಕೂಡ ಈ ಒಂದು ಇಲ್ಲಿದ್ದಾರೆ. ಅದೇ ರೀತಿ ಸಮಸ್ತ ನಾಡಿನ ಜನತೆಗೆ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಅರ್ಜನವಾಡ ಶ್ರೀ ಶ್ರೀ ಗಜಾನನ ಯುವಕ ಮಂಡಳಿಯಿಂದ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಹೈದರಾಬಾದ್ನಿಂದ ಬೃಹತ್ತಾದ ಒಂದು ಗಣೇಶ ಮೂರ್ತಿಯನ್ನು ನಾವು ಇಲ್ಲಿ ಅರ್ಜನವಾಡದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಆದ್ದರಿಂದ ಸಮಸ್ತ ರಾಯಚೂರಿನ ಜನತೆ ಎಲ್ಲರೂ ಕೂಡ ಈ ಒಂದು ನಮ್ಮ ಗಣೇಶ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿ ಬಂದು ಈ ಗಣೇಶನ ದರ್ಶನ ಪಡೆದುಕೊಂಡು ಈ ಒಂದು ಗಣೇಶನ ಮೂರ್ತಿಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ. ಅದೇ ರೀತಿ ಈ ಒಂದು ಈಗಿನ ಸಮಯದಲ್ಲಿ ಒಂದು ಶ್ರೀ ಅರ್ಜನವಾಡ ಶ್ರೀ ಗಜಾನನ ಯುವಕ ಮಂಡಳಿಯ ಎಲ್ಲ ಮುಖ್ಯಸ್ಥರುಗಳು ಮತ್ತು ಈ ಒಂದು ಮಂಡಳಿಯ ಎಲ್ಲ ಯುವಕರು ಕೂಡ ಈ ಒಂದು ಸಮಯದಲ್ಲಿದ್ದಾರೆ. ಈಗ ನಾನು ಮೊದಲನೇದಾಗಿ ನಮ್ಮ ಈ ಒಂದು ಗಣೇಶ ಮಂಡಳಿಯ ಮುಖ್ಯಸ್ಥರುಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಈಗಾಗಲೇ ನಮ್ಮ ರಾಯಚೂರು ಜನತೆ ಕೊಟ್ಟಿರ್ತಕ್ಕಂಥ ಆಲ್ರೆಡಿ ಗೊತ್ತೇ ಇದೆ. ರಾಯಚೂರು ನಗರದ ಯುವ ನಾಯಕ ಸಚಿನ್ ಕಾನ್ಪುರ್ ಅವರು ಕೂಡ ಈ ಒಂದು ಸಮಯದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಅರ್ಜನವಾಡ ಶ್ರೀ ಗಜನ ಯುವಕ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನ್ನವರು ಕೂಡ ಈ ಒಂದು ಇಲ್ಲಿದ್ದಾರೆ. ಅದೇ ರೀತಿ ನಮ್ಮ ಆತ್ಮ ಅಣ್ಣವರಾಗಿರ್ತಕ್ಕಂಥ ಚಿನ್ನಿ ನರಸಪ್ಪ ಅಣ್ಣನವರು ಕೂಡ ಈ ಒಂದು ಸಮಯದಲ್ಲಿದ್ದಾರೆ. ಈಗ ಈ ಒಂದು ಗಣೇಶನ ಮತ್ತು ಈ ಒಂದು ವಿಸರ್ಜನೆ ಮತ್ತು ಯಾವ ಕಾರ್ಯಕ್ರಮಗಳನ್ನು ಯಾವ ರೀತಿ ಹಮ್ಮಿಕೊಂಡಿದ್ದಾರೆ ಎಂಬ ಸಂಕ್ಷಿಪ್ತವಾಗಿ ಇವಾಗ ನಮ್ಮ ನರಸಪ್ಪಣ್ಣವರು ತಿಳಿಸಲಿದ್ದಾರೆ. ಅಣ್ಣ, ಇವಾಗ ಮೊಟ್ಟ ಮೊದಲನೇದಾಗಿ ಶ್ರೀ ಶ್ರೀ ಸವರಮ್ಮಗುಡಿಯ ಗಜಾನನ ಯುವಕ ಮಂಡಳಿ ವತಿಯಿಂದ 11ನೇ ವರ್ಷದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. 2ನೇ ತಾರೀಕು ಮಂಗಳವಾರ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು 4ನೇ ತಾರೀಕು ಅತಿ ವಿಜೃಂಭಣೆಯಿಂದ ಗುರುವಾರ ರಾತ್ರಿ 9 ಗಂಟೆಗೆ ಟ್ರೆಸ್ ಶೋ ನಡೀತಾ ಇದೆ. ಈ ಗಣೇಶ್ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಸಮಸ್ತ ನಾಗರಿಕರು ಮತ್ತು ಅರ್ಜನವಾಡದ ಸರ್ವ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ಳುತ್ತೇವೆ. ಅಣ್ಣ, ಅದೇ ರೀತಿ ಒಂದು ಗಣೇಶ ಎಷ್ಟು ಆಗಲೇ ಇದೆ, ಎಷ್ಟು ಉದ್ದ ಇದೆ, ಅದ್ರೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗಿ ತಮ್ಮಲ್ಲಿ. ಹೈಟು ಬಂದುಬಿಟ್ಟು 24, ಹಗಲು ಬಂದುಬಿಟ್ಟು 18. ಆದ್ಮೇಲೆ ನಾವು ಕಳೆದ ವರ್ಷದಿಂದ ಕೂಡ ಈ ಒಂದು ನಮ್ಮ ಅರ್ಜನವಾಡದಲ್ಲಿ ನೋಡ್ತಾ ಇದ್ದೇವೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಬಲಾಢ್ಯ ಇರ್ತಕ್ಕಂಥ ಒಂದು ಗಣೇಶನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಒಂದು ಗಣೇಶನ ಮೂರ್ತಿಯು ಅಡ್ಡ 18 ಫೀಟ್ ಮತ್ತು ಉದ್ದವನ್ನು 24 ಫೀಟನ್ನು ರಾಯಚೂರು ಜಿಲ್ಲೆಯಲ್ಲೇ ಒಂದು ಬೃಹತ್ತಾದ ಗಣೇಶನ್ನು ನಾವು ತಂದಿದ್ದಕ್ಕೋಸ್ಕರ ನಮ್ಮೆಲ್ಲ ಯುವಕರ ಪರವಾಗಿ ತಮ್ಮೆಲ್ಲರಿಗೂ ಒಂದು ಅತಿ ದೊಡ್ಡ ಗಣೇಶ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತ ನಮ್ಮೆಲ್ಲರಿಗೂ ಮತ್ತು ರಾಯಚೂರು ಜನತೆಗೂ ಇದೊಂದು ಹೆಮ್ಮೆ ಪಡುವಂಥ ವಿಷಯ ಆಗಿದೆ ಎಂದು ಎಲ್ಲರಲ್ಲಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇದೇ 9ನೇ ದಿನದಂದು ಈ ಒಂದು ವಿಸರ್ಜನೆ ಯಾತ್ರೆಯಲ್ಲಿ ರಾಯಚೂರಿನ ಸಮಸ್ತ ಜನತೆಯು, ನಾಗರಿಕರು, ಯುವಕರು, ಅಕ್ಕ ತಂಗಿಯರು ಎಲ್ಲರೂ ಕೂಡ ಈ ಒಂದು ಬೃಹತ್ತಾದ ವಿಜೃಂಭಣೆಯನ್ನು ಮಾಡಿರ್ತಕ್ಕಂಥ ಒಂದು ವಿಸರ್ಜನೆಯಲ್ಲಿ ಭಾಗವಹಿಸಿ ಈ ಒಂದು ಗಣೇಶನ ಒಂದು ವಿಸರ್ಜನೆ ಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ.